ಫ್ರೆಂಡ್ಸ್, ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ನೀವು 2026 ನಡೆಯುವ ಕನ್ನಡ ಎಕ್ಸಾಮ್ ಮಿಡ್ ಟರ್ಮ್ ಎಕ್ಸಾಮನ್ನು ಪಾಸಾಗಲು ಈ ಕ್ವಶನ್ ಪೇಪರನ್ನು ನೋಡಿಕೊಳ್ಳಿ. ಮತ್ತು ಒಂದೊಂದು ಜಿಲ್ಲೆಯಲ್ಲಿ ಆಗಿರುತ್ತೆ. ಈ ಕ್ವಶನ್ ಪೇಪರ್ ಪ್ರಕಾರ ಕೊಟ್ಟಿರುತ್ತಾರೆ. ಹಾಗಾಗಿ ಈ ಕ್ವಶನ್ ಪೇಪರನ್ನು ನೋಡಿಕೊಳ್ಳಿ. ಹಾಗೆ ವಿತ್ ಕೀ ಆನ್ಸರ್ ಸಹ ಕೊಡ್ತೇವೆ. ಮತ್ತು ಕ್ವಶನಲ್ಲಿ ಇರುವ 5% ಫೆಬ್ರವರಿ 1 ಫೆಬ್ರವರಿ 2 ಬರುವ ಸಾಧ್ಯತೆ ಇದೆ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಜಾಯ್ನ್ ಆಗಿ ಎಂದು ಹೇಳುತ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ದ್ವಿತೀಯ ಕಿರು ಪರೀಕ್ಷೆ 2025-26. ಅವಧಿ 1 ಗಂಟೆ 30 ನಿಮಿಷ. ವಿಷಯ ಕನ್ನಡ. ಗರಿಷ್ಠ ಅಂಕಗಳು 40. ಅ ವಿಭಾಗ. ರೋಮನ್ ಅಂಕಿ I. ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ. 1ನೇ ಕ್ವಶನ್. ಕುಳಿತು ಕೆಮ್ಮುವ ಪ್ರಾಣಿ. ಕರೆಕ್ಟ್ ಆನ್ಸರ್ E. ತಮ್ಮ ರಾಂಗ್ ಇದೆ. ತಂದೆ ಕರೆಕ್ಟ್ ಆನ್ಸರ್ ಆಗಿರುತ್ತದೆ. ಅದು ಮಿಸ್ ಆಗಿ ಹಾಕಿದ್ದೇವೆ. ಹಾಗೆ 2ನೇ ಕ್ವಶನ್. ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಈ ಕೆಲಸ ಮಾಡುತ್ತದೆ. ಮಂಜಿನ ಕೆಲಸ ಮಾಡುತ್ತದೆ, ಎಲ್ಲರಿಗೂ ಗೊತ್ತಿದೆ. 3ನೇ ಕ್ವಶನ್. ಇವರು ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ. ಮಗು. ಹಾಗೆ 4ನೇ ಕ್ವಶನ್. ರೇಂಜ್ ಫಾರೆಸ್ಟ್ ಆಫೀಸರ್ ಆನೆಗೆ ಶೂಟ್ ಮಾಡುವಂತೆ ಸೂಚಿಸಿದ್ದು. ಈ ಕರೆಕ್ಟ್ ಆನ್ಸರ್ ಕೃಷ್ಣೇಗೌಡ. ರೋಮನ್ ಅಂಕಿ 2. ಬೆಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 5ನೇ ಕ್ವಶನ್. ದಣಿಗಳ ಹೆಸರು ಡ್ಯಾಶ್. ವೆಂಕಪ್ಪಯ್ಯ ಕರೆಕ್ಟ್ ಆನ್ಸರ್. ಹಾಗೆ 6ನೇ ಕ್ವಶನ್. ವಿಜ್ಞಾನದ ಅಡಿಪಾಯವೇ ಡ್ಯಾಶ್. ಪ್ರಶ್ನೆ ಕೇಳುವುದು. ಡ್ಯಾಶ್ ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು. ಶಿವಸುಬ್ರಹ್ಮಣ್ಯ ಅಯ್ಯರ್. ಹಾಗೆ ಈದಲ್ಲಿ ಬರುವ ನೋಡೋಣ. ಹೊಂದಿಸಿ ಬರೆಯಿರಿ. 8ನೇ ಕ್ವಶನ್. ಮುಂಬೈ ಜಾತಕ. 9ನೇ ಕ್ವಶನ್. KS ನಿಸಾರ್ ಅಹಮದ್. 10ನೇ ಕ್ವಶನ್. GS ಶಿವರುದ್ರಪ್ಪ. 8ನೇ ಕ್ವಶನ್. ಮುಂಬೈ ಜಾತಕಕ್ಕೆ ಕರೆಕ್ಟ್ ಆನ್ಸರ್ ಸುಲಭೆ ಏರಿದ್ದಾನೆ. 9ನೇ ಕ್ವಶನ್ಗೆ ಸಹ ತೆರೆದ ದಾರಿಯಾಗಿರುತ್ತೆ. 10ನೇ ಕ್ವಶನ್. GS ಶಿವರುದ್ರಪ್ಪಗೆ ಕರೆಕ್ಟ್ ಆನ್ಸರ್ ರಾಷ್ಟ್ರಕವಿ ಆಗುತ್ತೆ. ಆ ವಿಭಾಗದಲ್ಲಿ ಬರುವ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ರೋಮನ್ ಅಂಕಿ 2. ಯಾವುದಾದರೂ ಒಂದು ಪ್ರಶ್ನೆಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಮಗು ಹುಟ್ಟಿ ಬೆಳೆದಿದ್ದು ಎಲ್ಲಿ? ಮನೆಯಲ್ಲಿ. ಇವು 1 ಅಂಕ ಇರುವುದರಿಂದ ಒಂದೇ ಸೆಂಟೆನ್ಸ್ನಲ್ಲಿ ಬರೆಯಬೇಕು. ನಾವು ಸುಮ್ಮನೆ ಹಂಗೆ ಹಾಕಿದ್ದೇವೆ. ನೀವು ಆನ್ಸರ್ ಶೀಟಲ್ಲಿ ಬರೆಯಬೇಕಾದರೆ ಮಗು ಹುಟ್ಟಿ ಬೆಳೆದಿದ್ದು ಮನೆಯಲ್ಲಿ ಅಂತ ಬರೆಯಬೇಕು. ಹಾಗೆ 12ನೇ ಕ್ವಶನ್. ಚಿಲುಬಿಗೇರಿಸಿದವರು ಗುಣಗಳ ಇಂದು ಯಾವ ವೇಷ ತಾಳಿವೆ? ಸಾಧು ಸಂತರ ವೇಷ. ಇದಕ್ಕೆ ಹಾಗೆ ಯಾವುದಾದರೂ ಒಂದು ಪ್ರಶ್ನೆಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. 13ನೇ ಕ್ವಶನ್. ಡ್ರೈವರ್ ಅಬ್ಬಾಸ್ ಕ್ಲೀನರ್ ಕೃಷ್ಣರ್ ಸಾವಿಗೆ ಕಾರಣವೇನು? 14ನೇ ಕ್ವಶನ್. ಆನೆಯನ್ನು ಹದ್ದುಬಸ್ತಿನಲ್ಲಿಡುವುದರ ಬಗ್ಗೆ ಮೇಲಾಯುಧನ ಅಪ್ಪ ಏನು ತಿಳಿಸಿದ? 13ನೇ ಕ್ವಶನ್. 14ನೇ ಕ್ವಶನ್ಗೆ ಆನ್ಸರ್ಗಳು ನೋಡೋಣ. 15ನೇ ಕ್ವಶನ್ಗೆ 16ನೇ ಕ್ವಶನ್ ಆನ್ಸರ್ ನೋಡಿ. ಬಂದೇ ಬರುತ್ತದೆ ದೈವಿ ರಾಜ ಸರ್. ಕವಿ ಬೇಂದ್ರೆ ಅವರು. ಈ ವಾಕ್ಯದ ದರ ಬೇಂದ್ರೆ ರಚಿತ ದೈವಿ ರಾಜ ಪದ್ಯ ಭಾಗದ ಒಂದು ಸಾಲು. ಸಂದರ್ಭ ನೋಡೋಣ. ಈ ಪದ್ಯದಲ್ಲಿ ಕವಿ ಬೇಂದ್ರೆಯವರು ದೈವಿ ರಾಜದ ಕಲ್ಪನೆಯನ್ನು ವಿವರಿಸಿದ್ದಾರೆ. ಜನರು ತಮ್ಮಲ್ಲಿರುವ ಕೆಟ್ಟ ಗುಣಗಳನ್ನು ತೊರೆದು ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಂಡು ನಿಸ್ವಾರ್ಥಿಗಳಾಗಿ ಬಾಳಿದರೆ ಭೂಮಿಯ ಮೇಲೆ ದೈವಿ ರಾಜ ತಾನಾಗಿಯೇ ಸ್ಥಾಪನೆಯಾಗುತ್ತದೆ ಎಂಬ ಆಶಯವನ್ನು ಕವಿ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಸ್ವಾರಸ್ಯ ನೋಡೋಣ. ಈ ಮಾತಿನಲ್ಲಿ ಕವಿ ಆಶಯವಾದ ಮತ್ತು ದೈವಿ ರಾಜ್ಯದ ಬಗ್ಗೆ ಇರುವ ದೃಢ ನಂಬಿಕೆ ವ್ಯಕ್ತವಾಗಿದೆ. 16ನೇ ಕ್ವಶನ್ ಆನ್ಸರ್ ನೋಡೋಣ. ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು. ಆನ್ಸರ್ ನೋಡೋಣ. ಶಿವರಾಮ್ ಕಾರಂತರು. ಈ ವಾಕ್ಯವು ಶಿವರಾಮ್ ಕಾರಂತರು ಬರೆದ ಮೂಕಜ್ಜಿಯ ಕನಸುಗಳ ಕಾದಂಬರಿಯ ಒಂದು ಭಾಗ. ಸಂದರ್ಭ ನೋಡೋಣ. ಇಲ್ಲಿ ಮೂಕಜ್ಜಿಯು ಬಾಲ್ಯದಲ್ಲಿ ತನ್ನ ಅಣ್ಣನೊಂದಿಗೆ ಆಟವಾಡುತ್ತಿದ್ದ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾಳೆ. ಅಣ್ಣನು ತಮಾಷೆಗಾಗಿ ಅವಳ ಮೈಗೆ ಬಟ್ಟೆಯನ್ನು ತುರುಕಿ ಓಡುತ್ತಿದ್ದನು. ಸ್ವಾರಸ್ಯ ನೋಡೋಣ. ಈ ವಾಕ್ಯವನ್ನು ಅಣ್ಣ ತಂಗಿಯರ ನಡುವೆ ಮುಗ್ಧ ಪ್ರೀತಿ, ಬಾಲ್ಯದ ತುಂಟಾಟಗಳು ಮತ್ತು ಆ ದಿನಗಳ ನೆನಪುಗಳ ಸ್ವಾರಸ್ಯವನ್ನು ತಿಳಿಸುತ್ತದೆ. ರೋಮನ್ ಅಂಕಿ 3ರಲ್ಲಿ ಬರುವ ಯಾವುದಾದರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ.
17ನೇ ಕ್ವಶನ್, ನೀನು ಯಾವ ಸ್ಕೂಲಿನಲ್ಲಿ ಓದುತ್ತಿದ್ದೀಯೆ? 18ನೇ ಕ್ವಶನ್, ಆತನ ಈಜಿಗೆ ಮೀನುಗಳೇ ನಾಚಬೇಕು. 17, 18ನೇ ಕ್ವಶನ್ಗಳಿಗೆ ಆನ್ಸರ್ಗಳನ್ನು ನೋಡೋಣ. ಇದು 17ನೇ ಕ್ವಶನ್ಗೆ ಆನ್ಸರ್ ಆಗಿರುತ್ತದೆ. ಕುವೆಂಪು. ಈ ವಾಕ್ಯದ ಕುವೆಂಪು ಅವರ ನೆನಪಿನ ದೋಣಿಯಲ್ಲಿ ಆತ್ಮಚರಿತೆಯಿಂದ ಆರಿಸಿದ ಭಾಗ. ಕುವೆಂಪು ಅವರು ತಮ್ಮ ಬಾಲ್ಯದಲ್ಲಿ ಶಾಲೆಗೆ ಸೇರಲು ಹೋದಾಗ ಶಾಲೆಯ ಮುಖ್ಯೋಪಾಧ್ಯಾಯರು ಅವರನ್ನು ಕೇಳಿದ ಪ್ರಶ್ನೆ ಇದು. ಸಾರಾಂಶ. ಈ ಸರಳವಾದ ಪ್ರಶ್ನೆಯು ಒಬ್ಬ ಮಹಾನ್ ಸಾಹಿತಿಯ ವಿದ್ಯಾಭ್ಯಾಸದ ಆರಂಭದ ಹಂತವನ್ನು ಸೂಚಿಸುತ್ತದೆ. ಇದು ಕುವೆಂಪು ಅವರ ಜೀವನದ ಒಂದು ಮಹತ್ವದ ತಿರುವನ್ನು ಮತ್ತು ಅವರ ಶೈಕ್ಷಣಿಕ ಪಯಣದ ಪ್ರಾರಂಭವನ್ನು ನೆನಪಿಸುತ್ತದೆ. 17 ಅಥವಾ 18ರಲ್ಲಿ ಒಂದು ಆನ್ಸರ್ ಮಾಡಬೇಕು. 2ರಲ್ಲಿ ಒಂದೇ ಆನ್ಸರ್ ಕೊಟ್ಟಿದೆ. ಇನ್ನೊಂದು ಆನ್ಸರ್ ನೀವು ಹುಡುಕಾಡಿಕೊಳ್ಳಿ ಎಂದು ಹೇಳುತ್ತಾ ಮುಂದಿನ ಕ್ವಶನ್ಗಳನ್ನು ನೋಡೋಣ. ಈ ವಿಭಾಗ. ರೋಮನ್ ಅಂಕಿ 4. ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯದಲ್ಲಿ ಉತ್ತರಿಸಿ. 19ನೇ ಕ್ವಶನ್, ಶಿಲುಬೆ ಏರಿದ್ದಾನೆ ಕವನದಲ್ಲಿ ಜೀಸಸ್ ವ್ಯಕ್ತಿತ್ವ ಮತ್ತು ಆತನ ಮಹತ್ವವನ್ನು ಕವಿ ಯಾವ ರೀತಿ ನಿರೂಪಿಸಿದ್ದಾನೆ ವಿವರಿಸಿ. 20ನೇ ಕ್ವಶನ್, ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ? ಈ ವಿಭಾಗದಲ್ಲಿ ನೋಡೋಣ. 19ನೇ 20ನೇ ಕ್ವಶನ್ಗೆ ಆನ್ಸರ್. ಇದರಲ್ಲಿ 19ನೇ ಕ್ವಶನ್ಗೆ ಆನ್ಸರ್, ಶಿಲುಬೆ ಏರಿದ ಕವನದಲ್ಲಿ ಕವಿ ಜೀಸಸ್ನ ತ್ಯಾಗ, ಸಹನೆ ಮತ್ತು ಮಾನವೀಯತೆಯ ಮಹತ್ವವನ್ನು ನಿರೂಪಿಸಿದ್ದಾನೆ. 1ನೇ ಪಾಯಿಂಟ್, ಜೀಸಸ್ ತನ್ನ ಜನರ ಪಾಪಗಳನ್ನು ಹೊತ್ತುಕೊಂಡು ಶಿಲುಬೆ ಏರಲು ಸಿದ್ಧನಾದನು. ಇದು ಅವನ ಅಚಲವಾದ ಪ್ರೀತಿ ಮತ್ತು ತ್ಯಾಗ ಮನೋಭಾವವನ್ನು ತೋರಿಸುತ್ತದೆ. ಹಾಗೆ ಶಿಲುಬೆಯ ಮೇಲೆ ಅನುಭವಿಸಿದ ಅಪಾರ ನೋವು ಮತ್ತು ಯಾತನೆಗಳು ಅವನ ಸಹನಶಕ್ತಿಯ ಪ್ರತೀಕವಾಗಿದೆ. ಅವನು ಮನುಕುಲದ ಉದ್ಧಾರಕ್ಕಾಗಿ ತನ್ನ ಜೀವನವನ್ನು ಅರ್ಪಿಸಿದನು. ಇದು ಅವನ ವ್ಯಕ್ತಿತ್ವದ ದೈವಿಕ ಮತ್ತು ಮಾನವೀಯ ಗುಣಗಳನ್ನು ಎತ್ತಿ ಹಿಡಿಯುತ್ತದೆ. ಕವನವು ಜೀಸಸ್ನ ಈ ಮಹಾನ್ ತ್ಯಾಗವನ್ನು ಸಾರ್ವಕಾಲಿಕ ಆದರ್ಶವಾಗಿದೆ. ಹಾಗೆ 20ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್. ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣವು ಬಡತನ, ಕಷ್ಟ ಮತ್ತು ಹೋರಾಟಗಳಿಂದ ಕೂಡಿದೆ. ಮುಂಬೈನಂತಹ ದೊಡ್ಡ ನಗರದಲ್ಲಿ ಮಕ್ಕಳ ತಮ್ಮ ಬಾಲ್ಯದ ಮುಗ್ಧತೆಯನ್ನು ಕಳೆದುಕೊಂಡು ಜೀವನೋಪಾಯಕ್ಕಾಗಿ ದುಡಿಯಬೇಕಾಗುತ್ತದೆ. ಶಿಕ್ಷಣ ಮತ್ತು ಆಟೋಟಗಳಿಂದ ವಂಚಿತರಾಗಿ ಅವರು ಅನಿವಾರ್ಯವಾಗಿ ಕಠಿಣ ಪರಿಸರದಲ್ಲಿ ಬೆಳೆಯುತ್ತಾರೆ. ಕಸ ಗುಡಿಸುವುದು, ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವುದು ಮುಂತಾದವು ಅದರ ದಿನಚರಿಯ ಭಾಗವಾಗಿರುತ್ತದೆ. ಈ ಚಿತ್ರಣವು ನಗರದ ಬಡ ಮಕ್ಕಳ ದಾರುಣ ಸ್ಥಿತಿಯನ್ನು ಕಣ್ಣಿಗೆ ಕಟ್ಟುವಂತೆ ನಿರೂಪಿಸುತ್ತದೆ. ರೋಮನ್ ಅಂಕಿ 4ರಲ್ಲಿ ಬರುವ ಆ ವಿಭಾಗದಲ್ಲಿ ಬರುವ ಕ್ವಶನ್ಗಳನ್ನು ನೋಡೋಣ. 21, ದಣಿ ಮತ್ತು ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ. 22ನೇ ಕ್ವಶನ್, ಕಲಾಂ ಅವರು ಯಾವಾಗಲೂ ಸಾಧ್ಯತೆಗಳನ್ನು ಅರಸುವ ಆಶಾಜೀವಿ ಹೇಗೆ ವಿವರಿಸಿ. 21ನೇ ಕ್ವಶನ್ ಮತ್ತು 22ನೇ ಕ್ವಶನ್ಗೆ ಆನ್ಸರ್ ನೋಡೋಣ. ದಣಿ ಮತ್ತು ಹೊಳೆಯ ನಡುವಿನ ಸಮರವು ಕಾದಂಬರಿಯ ಕೇಂದ್ರ ಬಿಂದುವಾಗಿದೆ. ದಣಿ ಎಂದರೆ ಹಳ್ಳಿಯ ಮುಖ್ಯಸ್ಥ ಅಥವಾ ಜಮೀನ್ದಾರ, ಹೊಳೆ ಎಂದರೆ ನದಿ. ಕಾದಂಬರಿಯಲ್ಲಿ ಹಳ್ಳಿಯ ಜನರು ಹೊಳೆಯಿಂದ ತಮ್ಮ ಭೂಮಿಯನ್ನು ರಕ್ಷಿಸಿಕೊಳ್ಳಲು ಒಟ್ಟಾಗಿ ಹೋರಾಡುತ್ತಾರೆ. ಹೊಳೆ ಹಳ್ಳಿಗೆ ಹಾನಿ ಮಾಡುತ್ತದೆ, ಆದರೆ ದಣಿ ತನ್ನ ಸ್ಥಾನಮಾನ ಮತ್ತು ಅಧಿಕಾರವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಈ ಸಮರವು ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಸಂಘರ್ಷವನ್ನು ಹಾಗೂ ಹಳ್ಳಿಯ ಜನರ ಒಗ್ಗಟ್ಟನ್ನು ಚಿತ್ರಿಸುತ್ತದೆ. ಅಂತಿಮವಾಗಿ ಜನರು ಹೊಳೆಯ ವಿರುದ್ಧ ಗೆಲ್ಲುತ್ತಾರೆ ಮತ್ತು ದಣಿಯ ಅಧಿಕಾರಿ ಕುಸಿಯುತ್ತದೆ. 22ನೇ ಕ್ವಶನ್ಗೆ ಆನ್ಸರ್ ನೋಡೋಣ. ಕಲಾಂ ಅವರು ಯಾವಾಗಲೂ ಸಾಧ್ಯತೆಗಳನ್ನು ಅರಸುವ ಆಶಾಜೀವಿ. ಅವರು ತಮ್ಮ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿದರೂ ಎಂದಿಗೂ ಭರವಸೆ ಕಳೆದುಕೊಳ್ಳಲಿಲ್ಲ. ವೈಫಲ್ಯಗಳನ್ನು ಯಶಸ್ಸಿನ ಮೆಟ್ಟಿಲುಗಳಾಗಿ ಪರಿಗಣಿಸಿದರು ಮತ್ತು ಹೊಸ ಅವಕಾಶಗಳನ್ನು ಹುಡುಕುತ್ತಿದ್ದರು. ಯುವಜನರಿಗೆ ಕನಸು ಕಾಣಲು ಮತ್ತು ಆ ಕನಸುಗಳ ನನಸು ಮಾಡಲು ಪ್ರೇರೇಪಿಸಿದರು. ಅವರ ಜೀವನ ಮತ್ತು ಕೆಲಸಗಳು ಪ್ರತಿಯೊಬ್ಬರು ತಮ್ಮ ಗುರಿಯನ್ನು ಸಾಧಿಸಬಹುದು ಎಂಬುದಕ್ಕೆ ಉದಾಹರಣೆಯಾಗಿದೆ. ಅವರು ನಕಾರಾತ್ಮಕ ಮನೋಭಾವದಿಂದ ಸಮಾಜಕ್ಕೆ ದೊಡ್ಡ ಕೊಡುಗೆ ನೀಡಿದ್ದಾರೆ. ರೋಮನ್ ಅಂಕಿ ಇ. ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯದಲ್ಲಿ ಉತ್ತರಿಸಿ. 23ನೇ ಕ್ವಶನ್, ಟೆಲಿಫೋನ್ ಲೈನ್ಮ್ಯಾನ್ ತಿಪ್ಪಣ್ಣನ ಸಾವಿಗೆ ಸಂದರ್ಭವನ್ನು ವಿವರಿಸಿ. 24ನೇ ಕ್ವಶನ್, ಮೇಲಾಯುಧನ ಹೆಂಡತಿಗೆ ಆನೆಯ ಬಗ್ಗೆ ಸವತಿ ಮಾತ್ಸರ್ಯ ಮೂಡಲು ಕಾರಣಗಳೇನು? 23, 24ನೇಗೆ ಆನ್ಸರ್ ನೋಡೋಣ.
23ನೇ ಕ್ವಶನ್ಗೆ ಆನ್ಸರ್. ಟೆಲಿಫೋನ್ ಲೈನ್ಮನ್ ತಿಪ್ಪಣ್ಣನ ಸಾವಿಗೆ ಕಾರಣವಾದ ಸಂದರ್ಭವನ್ನು ಈ ಕೆಳಗಿನಂತೆ ವಿವರಿಸಬಹುದು. ತಿಪ್ಪಣ್ಣನು ಕಂಬ ಹತ್ತಿ ತಂತಿ ಸರಿಪಡಿಸುತ್ತಿದ್ದಾಗ ಆಕಸ್ಮಿಕವಾಗಿ ವಿದ್ಯುತ್ ತಂತಿ ತಗುಲಿ ಕೆಳಗೆ ಬಿದ್ದನು. ಅವನು ತಕ್ಷಣವೇ ಪ್ರಜ್ಞೆ ಕಳೆದುಕೊಂಡನು. ಸ್ಥಳದಲ್ಲಿದ್ದ ಜನರು ಮತ್ತು ಸಹೋದ್ಯೋಗಿಗಳು ಆಸ್ಪತ್ರೆಗೆ ಸಾಗಿಸುವ ಪ್ರಯತ್ನ ಮಾಡಿದ್ದರು. ಆದರೆ ದಾರಿ ಮಧ್ಯೆಯೂ ತಿಪ್ಪಣ್ಣನು ಕೊನೆಯುಸಿರೆಳೆದನು. ಈ ಘಟನೆಗೆ ಮುಖ್ಯ ಕಾರಣ ತಿಪ್ಪಣ್ಣನು ಕೆಲಸ ಮಾಡುವ ಸೂಕ್ತ ಸುರಕ್ಷತಾ ಕ್ರಮಗಳನ್ನು ಪಾಲಿಸದಿರುವುದು ಅಥವಾ ವಿದ್ಯುತ್ ಪ್ರವಾಹದ ಬಗ್ಗೆ ಸರಿಯಾದ ಮಾಹಿತಿ ಇರದಿರುವುದು. 24ನೇ ಕ್ವಶನ್ಗೆ ಆನ್ಸರ್ ನೋಡೋಣ. ಮೇಲಾಯುಧನ ಹೆಂಡತಿಗೆ ಆನೆಯ ಬಗ್ಗೆ ಸವತಿ ಮಾತ್ಸರ ಮೂಡಲು ಮುಖ್ಯ ಕಾರಣಗಳು. ಮೇಲಾಯುಧನು ಆನೆಯನ್ನು ತನ್ನ ಹೆಂಡತಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದನು ಮತ್ತು ಅದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಿದ್ದನು. ಆನೆಯನ್ನು ಮನೆಯ ಸದಸ್ಯಂತೆ ಕಾಣುತ್ತಾದರೂ ಶುಶ್ರೂಷೆಯಲ್ಲಿ ಹೆಚ್ಚು ಸಮಯ ಕಳೆಯುತ್ತಿದ್ದನು. ಆನೆಯನ್ನು ಕಮಲಾ ಎಂದು ಹೆಸರಿಸಿ ಹೆಂಡತಿಗೆ ಕೊಡುತ್ತಿದ್ದ ಪ್ರೀತಿ, ಮಮತೆ ಮತ್ತು ಕಾಳಜಿಯನ್ನು ಆನೆಗೂ ನೀಡುತ್ತಿದ್ದನು. ಈ ಕಾರಣಗಳಿಂದ ಹೆಂಡತಿಗೆ ಆನೆಯ ಮೇಲೆ ಅಸೂಯೆ ಉಂಟಾಯಿತು. ರೋಮನ್ ಅಂಕಿ 5 ಅ. ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದರೂ ಎರಡಕ್ಕೆ ಸೂಚನೆಗೆ ಅನುಸಾರವಾಗಿ ಉತ್ತರಿಸಿ. 25ನೇ ಕ್ವಶನ್. ಕೆಳಗಿನ ಎರಡು ಪದಗಳಿಗೆ ತದ್ಭವ ರೂಪ ಬರೆಯಿರಿ. ವೀರ, ಆಕಾಶ, ಮುಖ. ಹಾಗೆ 26ನೇ ಕ್ವಶನ್. ಕೆಳಗಿನ ಎರಡು ಪದಗಳಿಗೆ ಧಾತು ಪದ ಬರೆಯಿರಿ. ಓದಿದನು, ಕಟ್ಟಿಸು, ಕೇಳಿದನು. ಧಾತು ಪದ ಓದಿ, ಕಟ್ಟಿ, ಕೇಳಿದು. ಓದಿದ, ಕಟ್ಟಿಸು, ಕೇಳಿದಾಗೆ ಆನ್ಸರ್ಗಳನ್ನು ನೋಡಿ. 27ನೇ. ಕೆಳಗಿನ ಎರಡು ಪದಗಳಿಗೆ ನಿಷೇಧಾರ್ಥಕ ಪದ ಬರೆಯಿರಿ. ಹೋಗುವನು, ನೋಡುವನು, ಹಾಡುವನು. ರೋಮನ್ ಅಂಕಿ 5ರಲ್ಲಿ ಬರುವ ಆ. ಯಾವುದಾದರೂ ಒಂದನ್ನು ಕುರಿತು ಪ್ರಬಂಧ ಬರೆಯಿರಿ. 28ನೇ ಕ್ವಶನ್. ಮೂಢನಂಬಿಕೆಗಳ ಪುಸ್ತಕಗಳು. 25, 26, 27ಗೆ ಆನ್ಸರ್ ನೋಡೋಣ. 25ನೇ ಕ್ವಶನ್ಗೆ ವೀರ, ಬೀರ. ಆಕಾಶ, ಆಕಾಶ. ಮುಖ, ಮೋಗ. 26ನೇ ಕ್ವಶನ್ಗೆ ಆನ್ಸರ್ ಓದಿದನು, ಓದು. ಕಟ್ಟಿಸು, ಕಟ್ಟು. ಕೇಳಿದನು, ಕೇಳು. 27ನೇದಕ್ಕೆ ಕರೆಕ್ಟ್ ಆನ್ಸರ್ ಹೋಗುವನು, ಹೋಗನು. ನೋಡುವನು, ನೋಡನು. ಹಾಡುವನು, ಹಾಡನು. ನಮ್ಮ ವಿಡಿಯೋದಲ್ಲಿ ಎಲ್ಲಿಯಾದರೂ ತಪ್ಪಿಯಾದರೆ ಕ್ಷಮಿಸಿ ಅಂತ ಹೇಳುತ್ತಾ ವಿಡಿಯೋವನ್ನು ಕೊನೆಗೊಳಿಸುತ್ತೇವೆ. ಧನ್ಯವಾದಗಳು.